ಲಕ್ಷ್ಮಣ ಸವದಿ ಅವರೇ, ನೀವು ರಮೇಶ್ ಜಾರಕಿಹೊಳಿ ಕಾರಣದಿಂದ 23ರಲ್ಲಿ ಅಥಣಿ ಕ್ಷೇತ್ರದ ಬಿ ಜೆ ಪಿ ಟಿಕೆಟನ್ನು ಕಳ್ಕೊಂಡ್ರಿ, ಕುಮಟಳ್ಳಿ ಅವ್ರಿಗೆ ಟಿಕೆಟ್ ಕೊಟ್ಟರು, ನೀವು ಬಿಟ್ಟು ಕಾಂಗ್ರೆಸ್ಸಿಗೆ ಬಂದ್ರಿ, ಶಾಸಕರಾದ್ರಿ. ಆದರೆ ಮಂತ್ರಿ ಮಾಡೋ ಸಂದರ್ಭದಲ್ಲಿ ಅಗೇನ್ ಜಾರಕಿಹೊಳಿ ಫ್ಯಾಮಿಲಿ ನಿಮ್ಗೆ ಅಡ್ಗಾಲ್ ಹಾಕ್ತು. ನಂತರ ಸುದ್ದಿಗಳು ಬಂದು, ಇಲ್ಲ ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಹೋಗಿ ಹೇಳಿ ಬಂದರು, ಯಾರನ್ನೋ ಮಂತ್ರಿ ಮಾಡಿ ಅದರ ಲಕ್ಷ್ಮಣ ಸವದಿ ಅವರನ್ನು ಮಾತ್ರ ಮಂತ್ರಿ ಮಾಡಬೇಡಿ ಅಂತ. ಈಗ ನೋಡಿದರೆ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಬಹಿರಂಗವಾಗಿ ಭಾಳ ವರ್ಷಗಳ ನಂತರ ಒಂದೇ ವೇದಿಕೆ ಮೇಲೆ ಬಂದಿದ್ದಾರೆ. ಬರೀ ಸಹಕಾರದ ಚುನಾವಣೆ ಅಂತಲ್ಲ, ಅದು ನೀವು ಹೇಳೋದು ರಾಜಕೀಯ ಚುನಾವಣೆಗಳಲ್ಲೂ ಅವ್ರದ್ದು ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೊ ವಾಟ್ ಈಸ್ ಅಬೌಟ್ ಯುವರ್ ಫ್ಯೂಚರ್ ಇನ್ ಕಾಂಗ್ರೆಸ್? ಅಲ್ಲಲ್ಲ ನೋಡಿ, ಅವರು ಮೊದಲಿಂದ ಹಿಡಿದ್ರು ಒಂದೇ ಇದ್ದಾರೆ, ವಿಭಿನ್ನ ಇದ್ದಾರಂಗೆ ತೋರಿಸ್ತಾರೆ ಅಷ್ಟೇ. ನಾನು ಅನೇಕ ಬಾರಿ ನೋಡಿದ್ದೀನಿ, ಅವ್ರು ಯಾವತ್ತೂ ಅವ್ರ ಸೋದರರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ಮತ್ತೆ ಎಲ್ಲರೂ ಒಂದೊಂದು ಪಾರ್ಟಿ ಬೇರೆ ಬೇರೆ ತೋತಾರ ಅಷ್ಟೇ. ಎಲ್ಲರೂ ಒಂದೊಂದು ಪಾರ್ಟಿ ಆಗದಾರ. ಎರಡು ಪಾರ್ಟಿಯಲ್ಲಿ ಇದ್ರು. ಮೊದಲು JDS ದಲ್ಲಿ ಇದ್ರು, BJPಯಲ್ಲಿ ಇದ್ರು, ಕಾಂಗ್ರೆಸ್ ಅಲ್ಲಿ ಇದ್ರು. ಈಗ ಕಾಂಗ್ರೆಸ್ ಮತ್ತು BJPಯಲ್ಲಿ ಅಷ್ಟೇ ಇದ್ದಾರೆ. ನಾಳೆ ಏನಾದ್ರೆ ಮತ್ತೆ JDS ಏನಾದ್ರೂ ಸ್ಟ್ರಾಂಗ್ ಆಗ್ಲಕ್ಕಾದ್ರೆ ಅಲ್ಲಿ ಯಾರೋ ಒಬ್ರು ಹೋಗ್ತಾರೆ. ಈಗ ನೀವೇನೋ BJPಗೆ ಹೋಗ್ತೀರಂತ ಯಾವ ಕಾರಣಕ್ಕೂ ಬರಕ್ಕೆ ಬಿಡಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ರಂತೆ. ಆ ಪ್ರಶ್ನೆ ಈಗ ಉದ್ಭವ ಆಗಲ್ಲ. ಸುಮ್ಮನೆ ಅನಾವಶ್ಯಕವಾಗಿ ಮಾತುಗಳನ್ನು ಆಡ್ತಕ್ಕಂಥದಕ್ಕೆ ಉತ್ತರ ಕೊಡೋದು ಏನದು ಸರಿನೂ ಅಲ್ಲ. ಯಾರು ಏನು ಅಂತಕ್ಕಂಥದ್ದು ಈಗ ಯಾಕೆ ಅದು ಪ್ರಶ್ನೆ? ಈಗ 30 ತಿಂಗಳಾಗಿದೆ, ಇನ್ನು 30 ತಿಂಗಳಿದೆ. ಓಕೆ. ಮತ್ತು ನಾನು BJPಗೆ ಹೋಗ್ತೀನಿ ಅಂತಕ್ಕಂಥದ್ದು ಎಲ್ಲಿ ನಾನು ಉಲ್ಲೇಖನೂ ಮಾಡಿಲ್ಲ. ಅವ್ರ ಬೆಂಬಲಿಗರು ಖುಷಿ ಪಡಿಸ್ಲಿಕ್ಕೆ ಏನಾರು ಹೇಳ್ಬೇಕಲ್ಲ. ಅವ್ರ ಬೆಂಬಲಿಗರು ಏನಾದ್ರು ಒಂದೊಂದು ಚಾಕ್ಲೇಟ್ ಕೊಟ್ಕೊತ ಹೋಗ್ತಿರ್ತಾರೆ. ನಾಳೆ ನಿನಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಅನೇಕ ಜನರಿಗೆ ಹೇಳಿರ್ತಾರೆ. ಅದನ್ನ ನಂಬ್ಕೊಂಡು ಅವರು ಕೂಡ ಬೆನ್ನ ಹತ್ತಿರ್ತಾರೆ. ಈ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಬಗ್ಗೆ ಏನಂತೀರಿ ಲಕ್ಷ್ಮಣ ಸವದಿ ಅವರೇ? ಕ್ರಾಂತಿ ಅಂತಕ್ಕಂಥದ್ದು ಏನಿಲ್ಲ. ನನ್ನ ಪ್ರಕಾರ 2.5 ವರ್ಷ ಆದ್ಮೇಲೆ ಮಂತ್ರಿಮಂಡಲ ಪುನರ್ರಚನೆ ಮಾಡ್ತೀವಿ ಅಂತಕ್ಕಂಥದ್ದು ಅನೇಕ ಹಿರಿಯ ಸಚಿವರು, ವರಿಷ್ಠರು ಕೂಡ ಅನೇಕ ಬಾರಿ ಚರ್ಚೆಗಳು ಮಾಡಿದ್ದು ನಾನು ಕೇಳಿದ್ದೀನಿ. ಮಂತ್ರಿಮಂಡಲ 2.5 ವರ್ಷಕ್ಕೆ ಕೆಲವೊಂದು ಜನರನ್ನ ಮಂತ್ರಿಗಳನ್ನ ತೆಗೆದು ಮತ್ತೆ ಬೇರೆ ಕೆಲವೊಬ್ಬರಿಗೆ ಹೊಸವ್ರಿಗೆ ಕೊಟ್ಟು, ಕೆಲವೊಬ್ಬರಿಗೆ ಪಕ್ಷ ಸಂಘಟನೆಗೆ ಅವರನ್ನೆಲ್ಲರನ್ನು ತಗೋಬೇಕು ಅಂತಕ್ಕಂಥ ಚಿಂತನೆ ಮಾಡಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಹಿಂದೆ ಅದನ್ನ ಅವರು ಕೂಡ ಸಹಜವಾಗಿ ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು ನನ್ನ ಜೊತೆಗೇನು ಒಂದ್ಸರಿ ಚರ್ಚೆ ಆದಾಗೂ ಕೂಡ ಮಾತಾಡಿದ್ದಾರೆ. ಎಸ್. ಆದ್ರೆ ಈಗ ಮಂತ್ರಿಮಂಡಲ ಪುನರ್ರಚನೆ ಆಗುತ್ತೆ ಅನ್ಸುತ್ತೆ ನಿಮ್ಗಷ್ಟೇ? ಗೊತ್ತಿಲ್ಲ ನನಗೆ. ಮಂತ್ರಿಮಂಡಲ ಅಂತೂ ಪುನರ್ರಚನೆ ಮಾಡ್ತೀವಿ, ಆ ಒಂದು ಅವಧಿ ಆದ್ಮೇಲೆ ಇನ್ನೊಂದು ಅವಧಿಗೆ ಅಂತಕ್ಕಂಥದ್ದಿದೆ. ಮುಖ್ಯಮಂತ್ರಿಗಳ ಬದಲಾವಣೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಓಕೆ. ಅದು ಕೇವಲ ಮುಖ್ಯಮಂತ್ರಿಗಳಿಗೆ, ಪಕ್ಷದ ಅಧ್ಯಕ್ಷರಿಗೆ, ಹೈಕಮಾಂಡ್ದವ್ರಿಗೆ ಬಿಟ್ರೆ ಬೇರೆ ಯಾರಿಗೆ ಮಾಹಿತಿ ಇಲ್ಲ. ಮತ್ತೆ ಯಾರು ಅವರು ಬಾಯಿ ಬಿಟ್ಟು ಅವ್ರು ಯಾರು ಹೇಳಿಲ್ಲ. ಓಕೆ. ವರಿಷ್ಠರು ಹೇಳಿಲ್ಲ, ಮುಖ್ಯಮಂತ್ರಿಗಳು ಹೇಳಿಲ್ಲ, ಮತ್ತು DK ಶಿವಕುಮಾರ್ ಅವರು ಹೇಳಿಲ್ಲ. ಅವ್ರ 3 ಜನರ ಮಧ್ಯದಲ್ಲಿ ಏನ್ ಚರ್ಚೆ ಆಗೈತೆ ಅನ್ನೋದು ನಮ್ಮ ಯಾರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದಿಲ್ಲ. ಬಟ್ ನನ್ನ ತಂದೆಯ ರಾಜಕೀಯ ಪೊಲಿಟಿಕಲ್ ಒಂದು ರೀತಿಯ ಕೊನೆಗಾಲ ಸಂಧ್ಯಾಕಾಲ ಸನ್ನಿಹಿತ ಆಗಿದೆ, ಸತೀಶ್ ಜಾರಕಿಹೊಳಿ ಅವರ ಉತ್ತರಾಧಿಕಾರಿ ಆಗ್ತಾರೆ ಅಂತ ಮುಖ್ಯಮಂತ್ರಿಗಳ ಮಗ ಹೇಳಿದಾಗ ನ್ಯಾಚುರಲಿ ಲಕ್ಷ್ಮಣ ಸವದಿ ಯಾವ ಕಡೆ ಇರ್ತಾರೆ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತಲ್ವ? ನ್ಯಾಚುರಲಿ ಉದ್ಭವ ಆಗುತ್ತೆ. ನೀವು ಮತ್ತು ಜಾರಕಿಹೊಳಿ ಕುಟುಂಬದ ನಡುವೆ ನಡೆದಿರ್ತಕ್ಕಂಥ ಫೈಟ್ನ ಸಂದರ್ಭದಲ್ಲಿ, ಆ ಕಾಂಟೆಕ್ಸ್ಟಲ್ಲಿ ನೋಡಿ, ಜಾರಕಿಹೊಳಿ ಅವರ ಮತ್ತು ನಮ್ಮ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಇರ್ತಕ್ಕಂಥದ್ದು ನಾನೇನು ಅಲ್ಲಗಳೆದಲ್ಲ, ಭಿನ್ನಾಭಿಪ್ರಾಯ ಇದೆ. ನಮ್ಮ ಭಿನ್ನಾಭಿಪ್ರಾಯಗಳನ್ನು ಮುಖ್ಯಮಂತ್ರಿಗೆ ಜೊತೆಗೆ ಮತ್ತು DK ಶಿವಕುಮಾರ್ ಜೊತೆಗೆ ಯಾಕೆ ತಗಲಾಕ್ಬೇಕು? ಅಲ್ರಿ, ಮುಖ್ಯಮಂತ್ರಿಗಳ ಮಗನೇ ಈಗ ಸತೀಶ್ ಜಾರಕಿಹೊಳಿ ಉತ್ತರಾಧಿಕಾರಿ ಅನ್ನೋ ಥರ ಮಾತಾಡಿದ್ರೆ ಅದು ಹೆಂಗ್ರಿ ಮಾಡ್ತೀರಿ ಅನ್ನೋದೊಂದು ತಮ್ಮ ಪ್ರಶ್ನೆ ಇರುತ್ತಲ್ವಾ? ಅಲ್ಲ ರೀ, ನೀವು ಬಹಿರಂಗವಾಗಿ ಕೇಳಿದಿರೋ ಬಿಟ್ಟಿದಿರೋ ಅದು ಎರಡನೇ ಮಾತು ಅಲ್ಲ. ನಾನೇನ್ ಹೇಳ್ತೀನಿ, ಈಗ ನನ್ನ ಮಗ ಯಾವ್ದಾದ್ರು ಒಂದು ಹೇಳಿಕೆ ಕೊಟ್ಬಿಟ್ರೆ ಅದಕ್ಕೆ ಮಹತ್ವ ಬರುತ್ತೆ, ನಾನು ಹೇಳ್ಬೇಕಲ್ಲ. ಅಥಣಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಹತ್ವ ಅದು. ಹಂಗೆ ಸಿದ್ದರಾಮಯ್ಯನವ್ರ ಮಗ ಹೇಳಿದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮಹತ್ವ. ನೋಡಿ, ಯಾವುದೋ ಒಂದು ವೇದಿಕೆ ಮೇಲೆ ಇದ್ದಾಗ ಆ ವ್ಯಕ್ತಿ ಬಗ್ಗೆ ಎಲ್ಲರೂ ಹೊಗಳ್ತಕ್ಕಂಥದ್ದು ಒಂದು ಪರಿಪಾಠ. ಓಕೆ. ಈಗ ಮುಖ್ಯಮಂತ್ರಿಗಳು ಬರಲಿ, DK ಶಿವಕುಮಾರ್ ನನ್ನ ಕ್ಷೇತ್ರಕ್ಕೆ ಬಂದ್ರೆ ನನ್ನ ಬಗ್ಗೆ ಒಳ್ಳೆ 4 ಮಾತುಗಳನ್ನ ಹೇಳ್ಬೇಕಾಗತ್ತೆ.
ಹಾಗೆ ಅವರು ಒಂದು ಒಂದೇ ವೇದಿಕೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೊದಲೇ ನೋಡಿದ ಅವ್ರ ಜೊತೆಗೆ ಒಂದು ಒಳ್ಳೆಯ ಸಂಬಂಧ ಇರೋದ್ರಿಂದ ಅವ್ರನ್ನ ಮೆಚ್ಚಿಸ್ಲಿಕ್ಕೂ ಹೇಳಿರ್ಬೋದು. ಅದನ್ಯಾಕೆ ನಾವು ಅಪಾರ್ಥ ಮಾಡ್ಕೋಬೇಕು? ಬಟ್ 2028ಕ್ಕೆ ಸತೀಶ್ ಜಾರಕಿಹೊಳಿ ನೇತೃತ್ವ ಅಂತ ಹೇಳ್ತಾರೆ ಅವರು. ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ಕಾಂಗ್ರೆಸ್ಸಿಗೆ ನೇತೃತ್ವ 2028ರಲ್ಲಿ ನಂದೆ, KPCC ಅಧ್ಯಕ್ಷ ಸ್ಥಾನವನ್ನು ಅವ್ರು ಕೇಳಿದರು. ಈಗ 30 ತಿಂಗಳಿದೆ, ಇನ್ನು 30 ತಿಂಗಳ ನಂತರ ಸಂದರ್ಭ ಬರುತ್ತೆ. ಆವಾಗಿನ ಸನ್ನಿವೇಶ, ಆವಾಗಿನ ಸಂದರ್ಭ, ಆವಾಗಿನ ವಾತಾವರಣ, ಆವಾಗ ಏನು ಬರುತ್ತೆ ನೋಡೋಣ. ಆ ಸಂದರ್ಭದಲ್ಲಿ ಆವಾಗ ಕೇಂದ್ರದ ವರಿಷ್ಠರು ಯಾರಿಗೆ ನೇತೃತ್ವ ಕೊಡ್ತಾರೆ, ಯಾರ ನೇತೃತ್ವದ ಕೆಳಗೆ ಹೋಗಬೇಕು, ಮತ್ತು ಯಾರ ನೇತೃತ್ವದಲ್ಲಿ ಹೋದರೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಪಾರ್ಟಿ ಪುನಃ ಅಂತಕ್ಕಂಥ ಚಿಂತನೆ ಮಾಡ್ಕೊಂಡು ಅವಾಗ ಘೋಷಣೆ ಮಾಡಿದ್ಮೇಲೆ ಚರ್ಚೆ ಮಾಡೋದು. ಈಗ ಘೋಷಣೆ ಮಾಡದೆ ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ ಇದೆ. ಬಟ್ DK ಶಿವಕುಮಾರ್ ಮಾತಾಡಿದ್ರ ಕಳೆದ 15 ದಿನದಲ್ಲಿ ಬೆಳಗಾವಿ ಚರ್ಚೆ ನಡೀತಾ ಇದೆ ಇಡೀ ರಾಜ್ಯದಲ್ಲಿ. ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಸವದಿ, ಜಾರಕಿಹೊಳಿ ವರ್ಸಸ್ ಕತ್ತಿ. ಸುಮಾರು 20 ದಿನದಲ್ಲಿ ನಾನು ಅವರಿಗೆ ಸಂಪರ್ಕನೂ ಬಂದಿಲ್ಲ ಮತ್ತು ಮಾತಾಡ್ತಕ್ಕಂಥ ಸನ್ನಿವೇಶನೂ ಸಿಕ್ಕಿಲ್ಲ. ಇವೆಲ್ಲ ಚುನಾವಣೆ ಅವು ನಮ್ಮ ಸ್ಥಳೀಯ ಚುನಾವಣೆಗಳು, ಬ್ಯಾಂಕಿನ ಚುನಾವಣೆ, ಶುಗರ್ ಫ್ಯಾಕ್ಟರಿಗಳ ಚುನಾವಣೆ, ಈ ಅನೇಕ ಜಿಲ್ಲೆಯಲ್ಲಿ ಅನೇಕ ಸಹಕಾರಿ ಕ್ಷೇತ್ರದ ಚುನಾವಣೆಗಳು ಇರೋದ್ರಿಂದ 15-20 ದಿವಸದಿಂದ ನಾನು ಬೆಂಗಳೂರು ಕಡೆ ಬಂದಿಲ್ಲ, ಇಲ್ಲೇ ಇದ್ದೀನಿ. ಬಟ್ ಅಜಿತ್ ಅವಾಗ ಒಂದು ಪ್ರಶ್ನೆ ಕೇಳಿದ್ರು, ಅರ್ಧಕ್ಕೆ ನಿಲ್ತು ಸೌದಿ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬ ಮೌನದಿಂದಿದ್ದಾರೆ. ಜಾರಕಿಹೊಳಿ ಕುಟುಂಬದ ವಿರುದ್ಧ ತುಂಬ ಮಾತನಾಡ್ತಾ ಇದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಏಕಾಏಕಿ ಚಂದ್ರರಾಜ್ ಹಟ್ಟಿಹೊಳಿ ಜಾರಕಿಹೊಳಿ ಪ್ಯಾನಲಲ್ಲಿ ಗುರುತಿಸ್ಕೊಳ್ತಾರೆ. ನಿಮ್ಮ ಬೆಳಗಾವಿ ರಾಜಕಾರಣನ ಅರ್ಥ ಆಗಲ್ಲ ಕೆಲವೊಂದ್ಸಲ. ಏನಂದ್ರೆ ಅವರು ಖಾನಾಪುರದಲ್ಲಿ ನಿಲ್ಬೇಕು ಅಂತೇಳಿ ಚಂದ್ರರಾಜ್ ಮಾಡಿದ್ರು. ಅಲ್ಲಿ ಚಂದ್ರರಾಜ್ ಅವರು ಅಲ್ಲಿ ಖಾನಾಪುರದಲ್ಲಿ ಮಾಡೋದು ಬೇಡ, ಅಲ್ಲಿ ಸರಿ ಹೋಗೋದಿಲ್ಲ, ನೀವು ಅದರ್ಸ್ ಏನೋ ಒಂದು ಕ್ಷೇತ್ರ ಇದೆ ಆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ರಿ ಅಂತ ಹೇಳಿ ಅಲ್ಲಿಂದ ವಾಪಸ್ ಬೇಡ ಅಂತ ಹೇಳಿ ಅವ್ರನ್ನ ತೆಗೆದಿದ್ದು. ನಂತರ ಅದರ್ಸ್ದಲ್ಲಿ ನಿಂತಿದ್ರು. ಅದರ್ಸ್ದಲ್ಲಿ ಚಂದ್ರರಾಜ್ ಹಟ್ಟಿಹೊಳಿಯವ್ರನ್ನ ಅವಿರೋಧ ಮಾಡಲಿಕ್ಕೆ ಎಲ್ಲರೂ ನಾವು ಶ್ರಮ ವಹಿಸಿದ್ವಿ. ಅದರಲ್ಲಿ ನಮ್ಮ ಬೆಂಬಲಿಗರು ಕೆಲವೊಬ್ರು ನಿಂತಿದ್ರು, ಬೇರೆಯವ್ರ ಬೆಂಬಲಿಗರು ಕೆಲವೊಬ್ರು ನಿಂತಿದ್ರು. ಅವರೆಲ್ಲರೂ ಕರೆದು ಬೇಡ ಅವಿರೋಧ ಮಾಡೋಣ, ಇಡೀ ಜಿಲ್ಲೆ ಸುತ್ತಾಗಬೇಕಾಗುತ್ತೆ ಮತ್ತು ಸಮಯ ಕಡಿಮೆ ಇರೋದ್ರಿಂದ ಎಲ್ಲರಿಗೆ ಅಪ್ರೋಚ್ ಆಗ್ಲಿಕ್ಕೆ ಆಗಲ್ಲ, ಅವಿರೋಧ ಮಾಡೋಣ ಅಂತ ಹೇಳಿ ಅವಿರೋಧ ಎಲ್ಲರೂ ಕೂಡ ಮಾಡಿಸಿದ್ರು. ಚಂದ್ರರಾಜ್ ನಮ್ಮ ಮನೆಗೆ ಬಂದು ಕೂತು ನಾನು ಒಂದೆರಡು ಅಭ್ಯರ್ಥಿಗಳಿಗೆ ಹೇಳಿ, ರಾಮದುರ್ಗದವ್ರು ಒಬ್ರು ಇದ್ದರು, ಆಮೇಲೆ ನಮ್ಮ ಕ್ಷೇತ್ರದ ಪಕ್ಕದಲ್ಲೇ ಒಂದು ಊರು, ಆ ಊರಿನವರು ಒಬ್ಬರು ನಿಂತಿದ್ರು, ಅವ್ರನ್ನೂ ತೆಗೆಸುವಂಥ ಕೆಲಸ ಮಾಡಿದ್ವಿ. ಚಂದ್ರರಾಜ್ ಹಟ್ಟಿಹೊಳಿ ಅವರು ಸಾಮೂಹಿಕವಾಗಿ ಎಲ್ಲರನ್ನೂ ಕೂಡ್ಕೊಂಡು ಅವರನ್ನ ಅವಿರೋಧವಾಗಿ ಮಾಡಿರ್ತಕ್ಕಂಥದ್ದು. ಸೊ ಅವರು ನಾವು ಚೆನ್ನಾಗೇ ಇದ್ದೀವಿ ಅಂತಿದ್ದೀರಿ. ಚೆನ್ನಾಗಿದೆ, ನಮಗೇನಾಗಿದೆ, ನಮಗೆ ಚೆನ್ನಾಗಿದ್ದೀವಿ. ಮೊದಲು ಒಂದೇ ಪಾರ್ಟಿ ಆಗಿದ್ದೀವಿ, ಎಲ್ಲರೂ ಚೆನ್ನಾಗಿದ್ದೀವಿ ಮತ್ತು ಆತ್ಮೀಯತೆಯಿಂದನೂ ಇದ್ದೀವಿ. ಎಸ್, ಒಳ್ಳೆಯದಾಗಲಿ ಲಕ್ಷ್ಮಣ್ ಸವದಿ ಅವರೇ, ಧನ್ಯವಾದ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.